ರಾಜ ತೆಗೇನು ಮಾಮೂಲಿ. ಅಣ್ಣ ನಿಮ್ ಬ್ರ್ಯಾಂಡ್ ಖಾಲಿ, ಬೇರೆ ಕೊಡ್ಲಾ? ಬೇರೆದಾ? ಏಯ್, ಲೈಫಲ್ಲಿ ಮನೆ ಬದಲಾಯಿಸು, ಗಾಡಿ ಬದಲಾಯಿಸು, ಹೆಂಡ್ತಿನ ಬೇಕಾದ್ರೂ ಬದಲಾಯಿಸು, ಬ್ರ್ಯಾಂಡ್ ಮಾತ್ರ ಚೇಂಜ್ ಮಾಡಬೇಡ ಅಂತ ಹೇಳಿದ್ದಾರೆ ನಮ್ಮ ಬಾಸು. ಹೋಗೋ, ಹಿಂದ್ಗಡೆ ಸ್ಟಾಕ್ ಇರುತ್ತೆ, ತಗೊಂಬ ಹೋಗು. ನಮ್ ತಾಯಣಗಿಲ್ಲಣ್ಣ, ಖಾಲಿ ಆಗ್ಬಿಟ್ಟಿದೆ. ತೆಗೆದು ಬಿಟ್ಟ ಅಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ನನ್ನ ದೋಸ್ತಗಳು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ನನ್ನ ಮಗನ್ನ. ಅಣ್ಣ ಇದ್ದಿದ್ ಲಾಸ್ಟ್ ಬಾಟ್ಲ್ ಅವ್ರಿಗೆ ಹಣ ಕೊಟ್ಟಿದ್ದು. ಹಲೋ ಸರ್, ಬನ್ನಿ ಇದರಲ್ಲೇ ಶೇರ್ ಮಾಡ್ಕೊಳ್ಳೋಣ. ಯಾವನ ಇವನು? ಹೊಸ ಗಿರಾಕಿ ಇದ್ದಂಗ ಅವನ? ಹೌದು. ಯಾವನಾದ್ರೂ ನಮಗೇನು, ದೋಸ್ತಿ ಮಾಡೋಕೆ ಎಣ್ಣೆ ಇದೆಯಲ್ಲ. ಐ ಹೇಳಲ್ಲ ಈ ಮೇಲೆ ರೈಟ್ ಹೇಳ, ಹೋಗ. ಒಂದೇ ಪೆಗ್ ಹಾಕೊಂಡಿರೋದು ಅಷ್ಟೇ ಸರ್. ಹೌದಾ? ವೆರಿ ಗುಡ್. ಏನ್ ಹಾಗೆ ನೋಡ್ತಿದ್ದೀರಾ? ಎಲ್ಬೋರ್ಡ ಆಗಲೇ ನಶೆ ಇರ್ದಂಗಿದೆ. ಫಸ್ಟ್ ಟೈಮ್ ಕುಡಿತಾ ಇರೋದು. ನಾನು ಸದ್ಯದಲ್ಲೇ ಸಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದನ್ನು ಒಂದ್ಸಲ ನೋಡ್ಬಿಡೋಣ ಅಂತ. ಇವತ್ತು ನನ್ನ ಬ್ರ್ಯಾಂಡ್ ಸಿಗದೆ ಇದ್ದಿದ್ರೆ ನಾನು ಸಾಯ್ತಿದ್ದೆ. ಥ್ಯಾಂಕ್ ಯು. ನೀನು ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿ ಕುಡಿಯೋ ತರ ಕಾಣ್ತಾ ಇದೆಯಾ? ಏನೇನು ಪ್ರಾಬ್ಲಮ್ಮು? ಆಗ್ಲೇ ಹೇಳದ್ನಲ್ಲ ನಾನು ಸಾಯ್ತಾ ಇದ್ದೀನಿ ಅಂತ. ಅಯ್ಯ, ಅವಾಗಿಂದ ಸಾಯ್ತೀನಿ ಸಾಯ್ತೀನಿ ಅಂತ ಅದೇ ಕತೆ ಹೇಳ್ತಾ ಇದೀಯ. ನೋಡ, ಒಂದಲ್ಲ ಒಂದ್ ದಿವಸ ನಾನು ಸಾಯ್ತೀನಿ, ನೀನು ಸಾಯ್ತೀಯ, ಇವ್ರು ಎಲ್ಲರೂ ಸಾಯ್ತಾರೆ, ಆ ನನ್ನ ಮಗನೂ ಸಾಯ್ತಾನೆ. ಫಸ್ಟ್ ಟೈಮ್ ಅಲ್ವಾ ಎಣ್ಣೆ ಹೊಡಿತಿರೋದು? ಹೌದು. ಹೋಗ್ಲಿ, ಸಿಗರೇಟ್? ಐ ಡೋಂಟ್ ಸ್ಮೋಕ್. ಹುಡುಗಿ ಕಾಲೇಜಲ್ಲಿದ್ದಾಗ ಒಂದೇ ಒಂದ್ಸಲ ಬ್ಲೂ ಫಿಲ್ಮ್ ನೋಡಿದ್ದೆ. ಇಸ್ಪೀಟು? ಇಲ್ಲ ಇಲ್ಲ ಇಲ್ಲ, ಅಯ್ಯೋ. ಕಿರಿಕು ಜಗಳ? 5ನೇ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಜೊತೆ ಜಗಳ ಆಡಿದ್ದೆ. ಅವನು ನನ್ನ ಟಿಫನ್ ತಿನ್ಬಿಟ್ಟಿದ್ದ. ನೀನು ಸಾಯೋದೇ ಒಳ್ಳೇದ್ ಬಿಡು. ಇನ್ನೇನು ಮತ್ತೆ, ನನ್ನನ್ನೇ ನೋಡು, ಕುಡ್ದು ಕುಡ್ದು ಲಿವರ್ ಪಂಚರ್ ಆಗೋಗಿದೆ, ಆದ್ರೂ ಕುಡಿಯೋದು ಬಿಟ್ಟಿಲ್ಲ. ಕೇಳೋಣ, ಮನೇಲಿ ಹೆಂಡತಿ ಇದ್ದಾಳೆ, 2 ಸೆಟಪ್ ಇಟ್ಕೊಂಡಿದ್ದೀನಿ. ಇದು ನನ್ನ ತಾಕತ್ತು. ನನಗಿನ್ನು ಮದ್ವೆನೇ ಆಗಿಲ್ಲ. ಬ್ಯಾಂಕಲ್ಲಿ 10 ಲಕ್ಷ ಸಾಲ, 1 ಪೈಸೆ ಕಟ್ಟಿಲ್ಲ, ಕರ್ಗ ತೋರಿಸ್ತಾ ಇದ್ದೀನಿ, ಕರ್ಗ. ಇದು ನನ್ನ ಮೀಟ್ರು. ಇದ್ದಿದ್ದೊಂದು ಸೈಟು ಅಪ್ಪನ ಸೈನ್ ಫೋರ್ಜರಿ ಮಾಡಿ 50 ಲಕ್ಷಕ್ಕೆ ಮಾರಿದ್ದೀನಿ. ಇದು ನನ್ನ ಧೈರ್ಯ. ಸರ್, ನಿಮ್ಮ ಧೈರ್ಯನ ಮೆಚ್ಚಲೇಬೇಕು ಸರ್. ಈಗ ನಾನು ಏನ್ ಮಾಡು ಅಂತೀರಾ? ಬೇಕಾದ್ ಮಾಡೋ, ನಿನಗಿಷ್ಟ ಬಂದಿದ್ ಮಾಡೋ, ನಿನಗೇನು ಸುತ್ತ ಮಾಡೋ, ಯಾರಿಗೂ ಹೆದರ್ಕೋಬೇಡ. ಆಗ ಯಾರು ಏನೇ ಅಂದ್ರು ನಿನಗೆ ಬೇಜಾರಾಗೋಲ್ಲ, ಸಾಯ್ಬೇಕು ಅನ್ಸೋಲ್ಲ. ಏನು ಯೋಚನೆ ಮಾಡ್ತಿದ್ಯಪ್ಪ? ಇರೋದೇ 6 ತಿಂಗಳು, ಅಷ್ಟರೊಳಗೆ ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇದೇ ಖುಷಿಲಿ ಹಾಕು ಒಂದ್ ಪೆಗ್ಗು. ಹೇಳಪ್ಪ ನಿನ್ ಕತೆ. ಕತೆ ಅಂದ್ರೆ ನಾನು ಸಾಯೋ ವಿಷಯ ನಿನಗೆ ಕತೆ. ಆಯ್ತಪ್ಪ, ಆತ್ಮಕತೆ ಅಂತಾನೆ ಇಟ್ಕೋ, ಆಟೋಬಯೋಗ್ರಫಿ. ಪ್ಲೀಸ್ ಸೀರಿಯಸ್ ಯಾರ್. ಓಕೆ. ನಾನ್ ಜಾಸ್ತಿ ದಿನ ಬದುಕೋಲ್ಲ, ಇದನ್ನ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಆದ್ರೆ ಹೇಳೋಕ್ಕಾಗಲ್ಲ. ನಿಜ, ಮಗನ ಸಾವಿನ ಸುದ್ದಿ ತನ್ನ ಮಗನ ಬಾಯಿಂದನೇ ಯಾವ ತಾಯಿ ತಾನೇ ಕೇಳೋಕ್ ಸಾಧ್ಯ? ಅಯ್ಯೋ, ವಿಷಯ ಅದಲ್ಲಪ್ಪ. ಅಮ್ಮನಿಗೆ ಕಿವಿ ಕೇಳಿಸೋಲ್ಲ, ಕೇಳಿಸಿದ್ರು ಅರ್ಥವಾಗಲ್ಲ, ಅರ್ಥ ಆದ್ರೂ ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸರಿ, ಅಣ್ಣ ತಮ್ಮ ಅಕ್ಕ ತಂಗಿ? ತಮ್ಮ ಒಬ್ಬ ಇದ್ದಾನೆ, ಅನೂಪ ಅಂತ. ಅವನಿಗೆ ಹೇಳಿ ಏನು ಉಪಯೋಗ ಇಲ್ಲ. ಇವತ್ತಿನವರೆಗೂ ನಾನು ಬದುಕಿದಿನ ಸತ್ತಿದಿನ ಅಂತ ಒಂದು ಫೋನ್ ಕಾಲ್ ಮಾಡಿಲ್ಲ. ಈಗ ನಾನು ಸಾಯ್ತಾ ಇದ್ದೀನಿ ಅಂತ ಅವನು ಫೋನ್ ಮಾಡ್ಲಾ? ಹಾಗಾದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಇದೀಯ? ಯಾರಿಗೂ ಹೇಳ್ದೆ,
ಯಾರಿಗೂ ಗೊತ್ತಾಗದೆ ಸೀಕ್ರೆಟ್ ಆಗಿ ಸಾಯ್ಬೇಕು ಅಂತ ಇದೆಯಾ? ಇಲ್ಲ, ಹೋರಾಡ್ತೀನಿ. ಯಾರ ಜೊತೆ? ಸಾವಿನ ಜೊತೆ. ಅಲ್ಲ, ಕಣ್ಣಿ ಕಾಣೋ ನಿಮ್ ಬಾಸ್ ಜೊತೆನೆ ಹೋರಾಟ ಮಾಡ್ದಲ್ಲ ಇರೋ ನೀನು ಸಾವಿನ ಜೊತೆ ಬೇರೆ ಹೋರಾಟ ಮಾಡ್ತೀಯಾ? ಅಯ್ಯೋ, ಇಂಥ ಟೈಮಲ್ಲಿ ಅವನ್ ಯಾಕಪ್ಪ ಜ್ಞಾಪಿಸ್ದೆ? ಇತ್ತೀಚೆಗೆ ಅವನ ಕಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಅವತ್ತೇ ನಿನಗೆ ಬುದ್ಧಿ ಹೇಳಿದೆ. ಅವನು ಹೇಳ್ತಾ ಇರ್ತಾನೆ, ನೀನ್ ಕೇಳ್ತಾ ಇರ್ತೀಯ. ಅವನು ಆಡಿಸ್ತಾ ಇರ್ತಾನೆ, ನೀನ್ ಆಡ್ತಾ ಇರ್ತೀಯ. ಅವನು ತುಳಿತಾ ಇರ್ತಾನೆ, ನೀನ್ ತುಳಿಸ್ಕೋತಾ ಇರ್ತೀಯ. ನೋಡೋ, ನಮ್ ಜನ ಹೆಂಗೆ ಅಂದ್ರೆ ಎದ್ರೆ ಕಾಲು ಹಿಡಿತಾರೆ, ಬಗ್ಗಿದ್ರೆ ಜುಟ್ಟು ಹಿಡಿತಾರೆ. ನೀನು ಅಷ್ಟೇ, ಯಾವಾಗ್ಲೂ ಬಗ್ಗೇ ಇರ್ತೀಯ. ಸರ್, ಏನೋ ಏನೂ ಇಲ್ಲ. ಏನೋ ಏನೂ ಇಲ್ಲ. ಏನೋ ಏನೂ ಇಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ ಶಂಕರ? ಹೇಳು, ಎದ್ದೇಳು. ಗುರಿ ಮುಟ್ಟೋ ತನಕ ಎಲ್ಲೂ ನಿಂತ್ಕೊಳ್ಳೇ ಬೇಡ, ಹೋಗ್ತಾ ಇರು. ಹೋಗ್ತಾ ಅಂದ್ರೆ ನಾನು ಬೀಳ್ಕೊಂಡಾಗ ಬಾ. ಬೆಳಗ್ಗೆ 90 ಹೊಡೆಯೋನನ್ನು ಕರ್ಕೊಂಬಂದು ಕಾಫಿ ಕುಡಿಸ್ತಾ ಇದೆಯಲ್ಲ. ನೋಡ, ನೀನು ಬೈಕ್ ಅಲ್ಲ, ಬೋಯಿಂಗ್ 747 ಏರೋಪ್ಲೇನ್ ತಗೊಂಡ್ರು ಒಂದು ಹುಡುಗಿನೂ ಪಟಾಯಿಸೋಕ್ಕಾಗೋಲ್ಲ. ಅವೆಲ್ಲ ಹೇಳ್ಬೇಡಪ್ಪ ನೀನು. ನಮಗೂ ಗೊತ್ತು, ನಾವು ಲವ್ ಮಾಡಿದ್ದೀವಿ. ನೀನು ಲವ್ ಮಾಡಿದೀಯಾ? ಯಾವಾಗ? ಪ್ರೈಮರಿ ಸ್ಕೂಲಲ್ಲಿದ್ದಾಗ, ಹೈಸ್ಕೂಲ್, ಕಾಲೇಜ್. ಅಯ್ಯಯ್ಯೋ, 3 ಹುಡುಗಿರನ್ನ ಲವ್ ಮಾಡಿದ್ಯಾ? 3 ಅಲ್ಲ, ಒಬ್ಳೆ, ದೀಪಿಕಾ ಅಂತ. ಓ, ಒಬ್ಳನ್ನೇ 3 ಸ್ಟೇಜಲ್ಲಿ ಲವ್ ಮಾಡಿದ್ದೆ. ಆಮೇಲೆ ನಾವು ಮನೆ ಖಾಲಿ ಮಾಡಿದ್ವಿ, ಅವರು ಮನೆ ಖಾಲಿ ಮಾಡಿದ್ರು. ಹೊಸ ಮನೆ ಗೊತ್ತಿಲ್ಲ. ಫೋನ್ ನಂಬರು ಗೊತ್ತಿಲ್ಲ. ಮತ್ತಿನ್ನೇನಯ್ಯ ಗೊತ್ತು ನಿನಗೆ? ಏನೂ ಗೊತ್ತಿಲ್ಲ. ಫೋಟೋ ಇಲ್ಲ. ಹಾ, ಇದಕ್ಕೆಲ್ಲ ಒಂದೇ ಒಂದು ದಾರಿ ಇದೆ. ಏನು? ಫೇಸ್ಬುಕ್. ಅದು ಇಲ್ಲ, ಓಪನ್ ಮಾಡಬೇಕು. ಮಾಡು, ಲಕ್ಕಿದ್ರೆ ಸಿಗ್ತಾಳೆ. ಹಲೋ. ಏನೋ ಹೋಗಿದ್ಯಾ ನಿನ್ನ ಹಳೆ ಡವ್ ಮನೆಗೆ? ಈಗ ತಾನೇ ಅವಳ ಮನೆಯಿಂದ ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಓ, ಇಷ್ಟೊತ್ತು ಅವಳ ಮನೆಯಲ್ಲ ಇದ್ದೆ ಅನ್ನೋ. ದೀಪಿಕಾ ಜೊತೆ, ಅವ್ರ ಅಮ್ಮನ ಜೊತೆ ಚೈಲ್ಡ್ಹುಡ್ ವಿಷಯ, ಸ್ಕೂಲ್ ವಿಷಯ ಎಲ್ಲ ಮಾತಾಡ್ತಿದ್ದೆ. ಅವಳಂತೂ ಆಶ್ಚರ್ಯ ಪಟ್ಬಿಟ್ಲು. ಅವ್ರ ಅಮ್ಮ ಅಂತೂ ತುಂಬಾ ಸಂತೋಷ ಪಟ್ಬಿಟ್ರು. ಪ್ರಸಾದ್ ಅಂತ ಅವಳ ಹಸ್ಬೆಂಡ್, ನೈಸ್ ಜೆಂಟಲ್ಮನ್. ಅವನ ಮುಂದೆ ನನ್ನ ತುಂಬಾ ಒಳ್ಳೆ ಸಿಂಗರು, ಒಳ್ಳೆ ಆಕ್ಟ್ರು, ಮಲ್ಟಿ ಟ್ಯಾಲೆಂಟೆಡ್ ಅಂತೆಲ್ಲ ಹೊಗಳ್ಬಿಟ್ರು. ಓ, ಹಾಗಾದ್ರೆ ತಾವ್ ಹಾಡು ಹೇಳಿದ್ರು, ಡ್ಯಾನ್ಸ್ ಮಾಡಿದ್ರು, ಏನೋ ಒಂದ್ ಮಾಡಿದೆ ಬಿಡು. ಏಯ್ ಡಬ್ಬ ನನ್ನ ಮಗನೇ. ಏಯ್, ನೀನ್ ಏನಕ್ಕೋ ಇಷ್ಟೆಲ್ಲ ಕಷ್ಟಪಟ್ಟು ಅವಳು ನುಡುಕಿದ್ದು, ಅವ್ರ ಮನೆಗೆ ಹೋಗಿದ್ದು, ಅಲ್ಲೋಗಿ ನಾಟಕ ಮಾಡಕ? ಏಯ್, ನೀನು ಹೋಗಿದ್ ವಿಷಯ ಬಂದು ಬಿಟ್ಟು ಬೇರೆ ಎಲ್ಲ ಮಾಡ್ಕೊಂಬರ್ತೀಯ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಇನ್ನೊಂದ್ಸಲ ನನ್ನ ಅಡ್ವೈಸ್ ಕೇಳ್ಕೊಂಡು ಫೋನೇ ಮಾಡ್ಬೇಡಮ್ಮ ನೀನು. ಓಕೆ, ಬಾಯ್, ಗುಡ್ ಬಾಯ್. ಹಲೋ. ಎಷ್ಟೊತ್ತಾದ್ರೂ ನೀ ಹಾಕಿನ್ನೂ ಬಂದಿಲ್ಲ. ಗುರು, ಹೇಗಿದೆಯಾ ಶಂಕರ್? ಹಾಗೇ ಇದ್ದೀನಿ. ನೀನು?
ಹೀಗಾಗಿದ್ದೀನಿ. ಏನ್ ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಸಂಜೆ ಬಾರಲ್ಲೇ ಸಿಗ್ಬೋದಿತ್ತಲ್ಲ. ಅಯ್ಯೋ, ಬಾರ್ಗೊಂದು ದೊಡ್ಡ ನಮಸ್ಕಾರ. ಡಾಕ್ಟ್ರು ಬಾರ್ ಮುಂದೆನೂ ಓಡಾಡಬೇಡ ಅಂತ ಹೇಳಿದ್ದಾರೆ. ಯಾಕೆ? ಲಿವರ್ ಪಂಚರ್ ಆಗಿತ್ತು. ನಾನಾದ್ರೂ ಕುಡಿತಾ ಇದ್ದೆ. ಡಾಕ್ಟ್ರು ಹೀಗೆ ಕುಡಿದ್ರೆ ಸತ್ತು ಹೋಗ್ತೀಯ ಅಂತ ಹೇಳಿದ್ರು. ಈಗ ಕುಡಿಯೋಕ್ ಧೈರ್ಯ ಇಲ್ಲ. ಬ್ಯಾಂಕ್ ಸಾಲ ಜಾಸ್ತಿ ಆಗಿ ಕುತ್ತಿಗೆವರೆಗೂ ಬಂತು. ಕೋರ್ಟಲ್ಲಿ ಕೇಸ್ ಆಗಿ ಇದ್ದಿದ್ದ ಮನೆನೂ ಹೋಯ್ತು. ಈಗಿರೋಕ್ ಜಾಗನೂ ಇಲ್ಲ. ಗಲಾಟೆ ಮಾಡೋಕ್ ಮೀಟ್ರೂ ಇಲ್ಲ. ದಿನ ಕುಡ್ಕೊಂಡು ಬರ್ತೀಯ ಅಂತ ಆಫೀಸಲ್ಲಿ ಕೆಲಸದಿಂದ ಕಿತ್ತು ಹಾಕಿದ್ರು. ಸಂಬಳ ಇಲ್ಲ, ಮಾಡೋ ಕೆಲಸ ಇಲ್ಲ, ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗ್ತಿಲ್ಲ. ಅವಳು ತವ್ರ ಮನೆಗೆ ಹೊರಟೋದ್ಲು. ಇಟ್ಕೊಂಡವಳು ಯಾವನ ಜೊತೆನ ಓಡ್ ಹೋದ್ಲು. ಏನು ಮಾಡೋಕ್ಕೂ ತಾಕತ್ತಿಲ್ಲ. ಇವಾಗ ಏನ್ ಮಾಡ್ಕೊಂಡಿದೀಯಾ? ನಾನು ಫ್ರೆಂಡ್ ಟ್ರಾವೆಲ್ಸಲ್ಲಿ ಕಾರ್ ಡ್ರೈವರ್ ಆಗಿದ್ದೀನಿ. ಡಾಕ್ಟ್ರ್ ಫೀಸ್ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿದೆ ಇವತ್ತಿನ ನನ್ನ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ನನ್ನ ಕುಡ್ತಾ. ಕುಡ್ದವರೇ ಗ್ರೇಟು, ಇಲ್ಲ ಅಂದರೆ ಬದುಕಿರೋದೇ ವೇಸ್ಟು. ಕುಡಿಯೋದೇ ಲೈಫಲ್ಲಿ ದೊಡ್ಡ ಕೆಲಸ ಅಂದ್ಕೊಂಡಿದ್ದೆ. ನಾನು ಮೊದಲು ಚೆನ್ನಾಗಿರಬೇಕು, ನನ್ನ ಆಸೆಗಳನ್ನೆಲ್ಲ ಪೂರೈಸ್ಕೋಬೇಕು, ನಾನು ಇಷ್ಟಪಟ್ಟಿದ್ದನ್ನು ಪಡಿಬೇಕು. ನಾನು ಅನ್ನೋ ಪಟ್ಟಿ ತುಂಬ ದೊಡ್ಡದಿತ್ತು. ಜೊತೆಗೆ ಇದನ್ನು ಬೇರೆಯವರಿಗೆ ಉಪದೇಶ ಬೇರೆ ಮಾಡ್ತಿದ್ದೆ. ಭಗವಂತ ಇದಕ್ಕೆಲ್ಲ ಒಂದು ದೊಡ್ಡ ಫುಲ್ ಸ್ಟಾಪ್ ಹಾಕ್ಬಿಟ್ಟ. ಭ್ರಮಾಲೋಕದಲ್ಲಿದ್ದಾಗ ಬುದ್ಧಿ ಹೇಳೋದು ಸುಲಭ, ವಾಸ್ತವದಲ್ಲಿದ್ದಾಗಲೇ ವ್ಯಾಲ್ಯೂ ಗೊತ್ತಾಗೋದು. ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಗುರು ತಗೋ. ಬೇಡ ಶಂಕರ್, ತಗೋ ಗುರು, ಪರವಾಗಿಲ್ಲ. ಬೇಡ ತಗೋ, ಬೇಡ ಶಂಕರ್, ಬೇಡ ಶಂಕರ್, ಪ್ಲೀಸ್ ಶಂಕರ್, ತಗೋ ಗುರು, ಸುಮ್ಮನೆ. ಶಂಕರ್, ಶಂಕರ್.